ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕೂಡ. ಲಾಸ್ಟ್ ಟೈಮ್ ನಾನು ನಿಮಗೆಲ್ಲ ಹೇಳಿದ್ದೆ ಕುಕ್ ಲೈಕ್ ಸುಜಾದಲ್ಲಿ ಮಿಡ್ಲಲ್ಲಿ ಹವ್ಯಕ ಭಾಷೆಯಲ್ಲಿ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ. ಹಾಗೆಯೇ ಹೂಕೋಸಿನ ಪಲ್ಯವನ್ನು ಹವ್ಯಕ ಭಾಷೆಯಲ್ಲಿ ಹೇಳಿ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿರ್ಬೋದು. ಹಾಗೆ ಈಗ ಪುನಃ ನಾನು ಮಡಿಕೆ ಕಾಳು, ಬೀನ್ಸು ಮತ್ತು ಹಸಿರು ಬಟಾಣಿ ಕಾಳೆಲ್ಲ ಹಾಕಿ ತುಂಬ ಶಕ್ತಿಯುತವಾದ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಹವ್ಯಕ ಭಾಷೆಯಲ್ಲೇ ನೋಡ್ಕೊಂಡು ಬನ್ನಿ. ಹಾಯ್, ಹಲೋ, ಎಲ್ಲರೂ ಹೆಂಗಿದ್ದಿ? ನಾನು ಆರಾಮಿದ್ದೀನಿ, ನೀವೆಲ್ಲ ಆರಾಮಿದ್ದಿ ಅಂತ ಅನ್ಕಂಜಿ. ಎಂತ ಗೊತ್ತಿದ್ದ, ಇವತ್ತು ನಾನು ಮಡಿಕೆ ಕಾಳು, ಬೀನ್ಸು ಮತ್ತು ಹಸಿರು ಬಟಾಣಿ ಕಾಳೆಲ್ಲ ಸೇರಿಸಿ ಚಲೋ ಪಲ್ಯ ಮಾಡಿ ತೋರಿಸ್ತಾ ಇದ್ದಿ. ತುಂಬ ಶಕ್ತಿ ಒಪ್ಪದು, ಚಲೋ ಆಗ್ತು, ಮಕ್ಕಳಿಗಂತೂ ಖುಷಿ ಆಗ್ತು. ದೊಡ್ಡವೆಲ್ಲ ರೊಟ್ಟಿ ಚಪಾತಿಗೆಲ್ಲ ಅಥವಾ ಅನ್ನಕ್ಕೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಲಕ್ಕು. ಇನ್ನು ಮಕ್ಕಳು ಪಲ್ಯ ತಿಂತೀವಿಲ್ಲೇ ಹೇಳಿ ರಾಗ ತೆಗಿಯೋಕ್ಕೆ ಚಲೋ ಮಾಡಿ ಒಂದು ಲೋಟದಲ್ಲಿ ಹಾಕ್ಕೊಟ್ಟು ಸ್ಪೂನ್ ಹಾಕ್ಕೊಟ್ರೆ ಚಲೋ ಮಾಡಿ ಶಾಲೆಯಿಂದ ಬಂದ್ಕೊಳ್ಳೆ ತಿಂತಾ ಬರಿತಾ ಕುತ್ಕೊಳ್ಳಕ್ಕು ಅಂಥ ಪಲ್ಯ. ಈ ಪಲ್ಯ ಮಾಡಲ್ಲ ಹೆಂಗ ಮಡಿಕೆ ಕಾಳು ಕೊನೆಗೆ ಹಸಿರು ಬಟಾಣಿ ಕಾಳು ತಗಂಜೆ, ನಿಂಗೆ ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೊಳ್ಳಕ್ಕು. ಹಿಂಗೆ ತಗಂಜೆ ಒಂದು 5-6 ತಾಸು ನೆನೆಸಿಡೋ ಮೊದಲು. ಹೀಗೆ ಮೆದು ನೆನ್ಕೊಳ್ಳವು, ಬೇಸಲ್ಲಿ ಚಲೋ ಆಗ್ತಾವಾಗ. ಚಲೋ ಕಾಣ್ತಲ್ದ ನೋಡಲ್ವ, ಮಸ್ತ್ ಕಾಣ್ತು. ಕೊನೆಗೆ ಬೀನ್ಸು ಹೆಚ್ಚಿಟ್ಕೊಳ್ಳವು, ಸಣ್ಣಕ್ಕೆ ಹೆಚ್ಕೊಂಡ್ರು ಡಿಲೆ ಆನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಟಿದ್ದಿ. ಇದೆಲ್ಲ ಸೇರಿಸಿ ಕುಕ್ಕರಲ್ಲಿ 2 ವಿಷಲ್ ಆಗೋಷ್ಟು ಬೇಯಿಸ್ಕೊಳ್ಳವು. ಕೊನೆಗೆ ಬಾಣಲಿಗೆ ಒಂದು 2-3 ಚಮಚ ಆಪಷ್ಟು ಎಣ್ಣೆ ಹಾಕ್ಕೊಳ್ಳೋ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ, ಎಂತಕ್ಕಂದರೆ ಚಲೋ ಆಗ್ತು. ಹಾಗಾಗಿ ಅದ್ರ ಜೊತೆಗೆ ಉದ್ದಿನಬೇಳೆ 1 ಚಮಚ, ಅರ್ಧ ಚಮಚ ಸಾಸಿವೆ ಕಾಳು, ಇಂಗು ಮತ್ತು ಮೆಣಸಿನ ಹುಡಿ ಖಾರಕ್ಕೆ ಹೇಳಿ, ಕೊನೆಗೆ ಅರಿಶಿನ ಎಲ್ಲ ಹಾಕಿದ್ದೆ. ಮೆಣಸಿನ ಹುಡಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ನಿಂಗೆ ಖಾರವು ಜಾಸ್ತಿ ಬೇಕು. ಕೊನೆಗೆ ಬೇಯಿಸಿಟ್ಕೊಂಡಿದ್ವಲ್ಲಿ ಈ ಬೀನ್ಸು ಮತ್ತು ಕಾಳೆಲ್ಲ ಸೇರಿಸವು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸವು, ಉಪ್ಪು ಬೇಕಲ್ಲಿ, ಹಾಗಾಗಿ ಉಪ್ಪು ಸೇರಿಸವು. ಕೊನೆಗೆ ಚಲೋ ಮಾಡಿ ಒಂದು 2-3 ನಿಮಿಷ ಫ್ರೈ ಮಾಡವು. ನೀರೆಲ್ಲ ಹಿಂಗೆ ಹೋದ, ಸ್ವಲ್ಪ ನೀರಿರ್ತು ಬೇಯಿಸಿದ ಮೇಲೆ. ಹಾಗಾಗಿ ಕೊನೆಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ಬಿಟ್ರೆ ಮಸ್ತಾಗ್ತು. ಚಲೋ ಮಾಡಿ ಫ್ರೈ ಮಾಡೋ, ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಎಂತ ಗೊತ್ತಿದ್ದ, ಈ ಪಲ್ಯನ ಕೆಲವು ಗರಂ ಮಸಾಲೆ, ಸಾಂಬಾರು ಪುಡಿ ಅದು ಇದು ಹೇಳಿ ರಾಶಿ ನಮೂನೆ ಎಲ್ಲ ಹಾಕಿ ಪಲ್ಯ ಅದು ರುಚಿ ಆಗ್ತು, ಇಲ್ಲೇ ಹೇಳಿಲ್ಲೇ. ಆದರೆ ನಂಗೆ ಮಾಡೋದು ಸಿಂಪಲ್ಲಾಗಿ, ಆದಷ್ಟು ಮಸಾಲೆ ಅವಾಯ್ಡ್ ಮಾಡೋಣ ಹೇಳಿ. ಯಾಕಂದರೆ ಇದೆಲ್ಲ ಇದ್ದೇ ಇರ್ತಲ್ಲಿ, ಕಾಳು ಬೀನ್ಸು ಅದು ಇದು ಹೇಳಿ. ಮಸಾಲೆ ಪೌಡರೆಲ್ಲ ಸ್ವಲ್ಪ ಕಮ್ಮಿನೇ ಉಪಯೋಗಿಸೋ ಹೇಳಿ, ಜೀವಕ್ಕೆ ಚಲೋದೇ ಅಲ್ದ. ಹಾಗಾಗಿ ಮಕ್ಕಳು ತಿನ್ಬೇಕಾದ್ರೆ ಸ್ವಲ್ಪ ಸಿಂಪಲ್ಲಾಗೆ ಮಾಡಿಕೊಡೋದು ಒಳ್ಳೆಯದು, ರುಚಿಯಾಗಿರೋವಷ್ಟೇ. ನಮಗೆ ಬೆಂಕಿ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಬಿಡಿ. ಎಲ್ಲ ಆಗಿ ರೆಡಿ ಆಯ್ತು ನೋಡಿ, ಎಷ್ಟು ಚಲೋ ಆಗ್ತು ನೋಡಿ, ಮಸ್ತ್ ಪಲ್ಯ ಆಗ್ತು, ರೆಡಿ ಆಯ್ತು ನೋಡಿ. ಈಗ ಎಷ್ಟು ಈಸಿ ಇದ್ವಲ್ದ ಪಲ್ಯ ಮಾಡೋದು. ರಾಶಿ ಅಂಥದ್ದೆಲ್ಲ ಹಾಕಿದ್ನಿಲ್ಲೇ ಸಸಾರಕ್ಕೆ ಮಾಡ್ಕೊಂಡು ತಿನ್ಲಕ್ಕು, ಆದರೆ ರುಚಿ ಆಗ್ತು, ಮಸ್ತ್ ಆಗ್ತು ತಿಂಬಲೆ. ನೋಡಿದಿ ಅದ ಎಷ್ಟು ಈಸಿಯಾಗಿ ಪಲ್ಯ ಮಾಡ್ಕೊಂಡು ತಿನ್ಲಕ್ಕೋಳಿ, ರಾಶಿ ಚಲೋ ಆಗ್ತು. ನಿಂಗವು ಮಾಡ್ಕೊಂಡು ತಿನ್ನಿ, ಮತ್ತು ನಂಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೊಂದು ಬೆಸ್ಟ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ನಿಂಗಕ್ಕೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.